ರೆಸಿಪಿ ಮಾಡಬೇಕಾದ್ರೆ ಒಂದೊಂದು ಸಲ ಫಸ್ಟ್ ಟೈಮ್ ಮಾಡೋರಿಗೆ ಗಟ್ಟಿ ಅನಿಸ್ಬಿಡುತ್ತೆ, ಆರಿದ್ಮೇಲೆ ಗಟ್ಟಿ ಬಂದ್ಬಿಡುತ್ತೆ. ಆ ಥರ ಯಾವುದೇ ಥರ ಗಟ್ಟಿ ಬರ್ದಂಗೆ ತುಂಬ ಸಾಫ್ಟಾಗಿ ಬರೋ ಥರ ಈ ಟಿಪ್ಸ್ ಫಾಲೋ ಮಾಡಿ. ಈಗ ಶುರು ಮಾಡೋಣ ವೀಡಿಯೋನ. ಈಗ ಒಂದು ಲೋಟದಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ, ಹಿಂಗೆ ದೊಡ್ಡ ಲೋಟದಷ್ಟು ತೊಗೊಂಡು ಇದು ತೋರಿಸ್ತಾ ಇದ್ದೀನಿ. ಈಗ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಡೋಣ. ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಈಗ ಇದ್ರ ಜೊತೆಗೆ ನಾನು ಒಂದು 5-6 ಏಲಕ್ಕಿ ಬಿಡಿಸಿಟ್ಕೊಂಡಿದ್ದೀನಿ. 5-6 ಏಲಕ್ಕಿ ಬಿಡಿಸಿ ಇದಕ್ಕೆ ಹಾಕ್ಕೊಂಬಿಡ್ತೀನಿ. ನೀವು ಬೇಕಾದ್ರೆ ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಕಡಲೆ ಜೊತೆಗೆ ಮಾಡೋದ್ರಿಂದ ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ, ನೈಸಾಗಿ ಪುಡಿ ಮಾಡ್ಕೊಂಬಂದ್ಬಿಡೋಣ. ಹುರಿಗಡ್ಲೆನ ನೋಡಿ ಈ ಥರ ಎಲ್ಲ ನೈಸಾಗಾಯಿತು. ನೈಸಾಗಿದ ನಂತರ ನಾನು ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ನೈಸಾಗಾಯಿತು. ತುಂಬ ಈಸಿ ಮಾಡ್ಕೋಬೋದು ರೆಸಿಪಿ ಇದು. ಯಾವುದೇ ತರಹ ಇದಾಗೋದಿಲ್ಲ. ನಾವು ತೋರಿಸೋ ಥರ ಮಾಡಿದ್ರೆ ನೀವು ಟಿಪ್ಸ್ನ ಕಡೆವರೆಗೂ ನೋಡ್ತಾ ಇರಿ, ಫಾಲೋ ಮಾಡಿ. ಈಗ ನೋಡಿ ಒಂದು ಲೋಟ 3/4 ಲೋಟದಷ್ಟು ಕಡಲೆ ಬೀಜ ಹಾಕ್ಕೊತಿದ್ದೀನಿ, 1/4 ಲೋಟದಷ್ಟು ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ. ಈಗ ನಾವು ನೆಕ್ಸ್ಟ್ ಅದನ್ನು ಹಾಕೊಂಡ ನಂತರ ಈಗ ಒಂದು ಕಡಲೆ ಬೀಜನ ಸಣ್ಣನಲ್ಲಿ ಉರಿಯಲ್ಲಿ ಇಟ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಂದ್ಬಿಡೋಣ. ನೆಕ್ಸ್ಟ್ ಅದೇ ಬಾಣಲಿಲಿ ಒಂದು 3-4 ಸ್ಪೂನು ಟೇಬಲ್ ಸ್ಪೂನು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ನೀವು ಕರಿ ಎಳ್ಳು ಬೇಕಾದ್ರೂ ಹಾಕ್ಕೋಬೋದು. ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಚಟಪಟ ಅಂತ ಸ್ವಲ್ಪ ಉರಿಯೋ ತನಕ ಮಾಡಿಟ್ಕೊಂಬಿಡೋಣ. ಈಗ ನಾವು ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಒಂದು 2 ಸತ್ತು ಸುಮ್ಮನೆ ಲೈಟಾಗಿ ತಿರುಗಿಸ್ಬೇಕು. ಆ ಥರ ಆವಾಗ ತರಿ ಆಗಿಬಿಡುತ್ತೆ. ಫುಲ್ ಆನ್ ಮಾಡೋಕ್ಕೆ ಹೋದರೆ ನೈಸ್ ಆಗಿಬಿಡುತ್ತೆ, ಬಾಯಿಗೇನು ಸಿಗೋದಿಲ್ಲ. ಆಮೇಲೆ ತಂಬಿಟ್ಟಿಗೆ ಹಾಕ್ತೀವಲ್ಲ ಆವಾಗ. ಈಗ ನೋಡಿ ಇದನ್ನು ಹಾಕಿ ಚೆನ್ನಾಗಿ ತರಿಯಾಗಿ ಮಾಡ್ಕೊಂಬಂದ್ಬಿಟ್ಟು ಒಂದು 2 ರೌಂಡ್ ಸುಮ್ಮನೆ ತಿರುಗಿಸೋಣ ಅಷ್ಟೇ. ಹಿಂಗೆ ತಿರುಗಿಸಿದ್ರೆ ಸಾಕು. ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿ ಮಾಡಿದ್ರೆ ಈ ಥರ ಆಗಿಬಿಡುತ್ತೆ, ತರಿ ಆಗಿಬಿಡುತ್ತೆ. ಈಗ ನಾನು 3 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ತೊಗೊಂಡು ದಪ್ಪ ಉಂಡೆ ಇರಬೇಕು. ಸಣ್ಣ ಉಂಡೆ ಇದ್ದರೆ 4 ತೊಗೊಳ್ಳಿ. ಈಗ ನಾನು ಇದನ್ನು ಕುಟ್ಟಿ ಸ್ವಲ್ಪ ದಪ್ಪ ಕುಟ್ಟಿ ಹಾಕಿ ಇದನ್ನು ಒಂದೇ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ. ಮುಳುಗುವಷ್ಟು ಸಾಕು. ಹಾಕಿ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಇದು ತಂಬಿಟ್ಟು ಮಾಡ್ಬೇಕಾದ್ರೆ ಇದೇ ಸೀಕ್ರೆಟ್ ಇರೋದು. ಇದು ನೈಸಾಗಿ ತುಂಬ ಪಾಕ ಮಾಡ್ಕೊಂಡು ಮಾಡ್ಕೊಳಕ್ಕೆ ಹೋಗಬಾರ್ದು. ಸುಮ್ಮನೆ ಕರಗಿಸ್ಬೇಕಷ್ಟೆ. ಬೆಲ್ಲ ಕರಗಿಸ್ಬಿಟ್ಟು ನಾವು ಹಿಂಗೆ ಸೋಸಿಟ್ಕೋಬೇಕು. ತುಂಬ ಗಟ್ಟಿ ಪಾಕ ಮಾಡ್ಕೊಳ್ಳೋದು, ಎಳೆ ಪಾಕ ಮಾಡ್ಕೊಳ್ಳೋದು ಮಾಡಿದ್ರೆ ಆರಿದ ನಂತರ ತಂಬಿಟ್ಟು ತುಂಬ ಗಟ್ಟಿ ಬಂದ್ಬಿಡುತ್ತೆ, ಮುರಿಯೋಕ್ಕೆ ಆಗೋಲ್ಲ, ಆ ಥರ ಆಗಿಬಿಡುತ್ತೆ. ಆದ್ದರಿಂದ ಈ ಥರ ಇದೇ ಟಿಪ್ಸ್ ಇದು ತಂಬಿಟ್ಟು ಮಾಡೋದಕ್ಕೆ. ಇದು ಚೆನ್ನಾಗಿ ಅದು ಕರಗಿಸಿ ತೆಗೆದಿಟ್ಕೊಂಡಿದ್ದೀನಿ ಬೇರೆ ಇದಕ್ಕೆ. ಈಗ ನಾನು ಪಾತ್ರೆಗೆ ಒಂದು ಬೇರೆ ಪಾತ್ರೆಗೆ, ದೊಡ್ಡ ಪಾತ್ರೆಗೆ ಹುರಿಗಡಲೆ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಅದು ಒಂದೊಂದೇ ನಾವು ಸೇರಿಸ್ಕೊಳ್ತಾ ಬರೋಣ. ತುಂಬ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಕೋಬೋದು. ಇದು ಯಾವುದೇ ಇದಿರಲ್ಲ, ಕನ್ಫ್ಯೂಷನ್ ಇರಲ್ಲ. ಇಲ್ಲಿ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಹಾಕಿದ ನಂತರ ನಾನು ಇದು ಕೊಬ್ಬರಿ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ತೆಗೆದಿಟ್ಕೊಂಡಿದ್ನಲ್ಲ. ಕೊಬ್ಬರಿ ಹಾಕಿದ ನಂತರ ನಾನು ಇದಕ್ಕೆ ಕಡಲೆ ಬೀಜ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಸೇರಿಸ್ಕೊಂಬಿಡೋಣ. ಇದು ಶಿವರಾತ್ರಿ ಹಬ್ಬದಲ್ಲಿ ಮತ್ತು ದೇವ್ರ ಪೂಜೆಗೆ ಸಾಮಾನ್ಯ ಮಾಡ್ತಾರೆ. ಶಿವರಾತ್ರಿ ಹಬ್ಬದಲ್ಲಿ ಉಪವಾಸ ಇದ್ದು ಮಾಡ್ತಾರಲ್ಲ, ಅದಕ್ಕೆ ಆಚರಣೆ ಮಾಡೋದಕ್ಕೋಸ್ಕರ ಇದನ್ನು ತಂಬಿಟ್ಟು ಉಂಡೆ ಮಾಡಿ ಇಟ್ಕೊತಾರೆ. ಇದು ಮತ್ತು ಹೆಣ್ಣು ದೇವ್ರ ಪೂಜೆಗೂ ಸಹ ಮಾಡಿ ನೈವೇದ್ಯಕ್ಕೆಲ್ಲ ಇದು ಮಾಡ್ತಾರೆ. ತುಂಬ ಒಳ್ಳೆಯದು ಮಾತ್ರ. ಹಾಗೆ ತಿನ್ನೋದಕ್ಕೂ ಸಹ ಶುಗರ್ ಪೇಷಂಟ್ಗಳಿಗೆ ಅವ್ರಿಗೆ ಇನ್ನೂ ತುಂಬ ಒಳ್ಳೆಯ ರೆಸಿಪಿ ಇದು. ಎಲ್ಲರಿಗೂ ಮಕ್ಕಳಿಗೆ ಎಲ್ಲರಿಗೂ ಏನಾದರೂ ತಿನ್ನಬೇಕು ಅಂತಾಗ ಈ ಥರ ಹುರಿಗಡಲೆ ತಂಬಿಟ್ಟು ಮಾಡಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದು ಮಿಕ್ಸ್ ಮಾಡ್ಕೊಂಡು ಆಗಿದ ನಂತರ ಬೆಲ್ಲದ ನೀರು ಇರುತ್ತಲ್ಲ ಅದನ್ನು ಫಸ್ಟ್ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ಸರಿಯಾಗಿಲ್ಲ ಅಂತಂದರೆ ಇನ್ನೊಂಚೂರು ಮಿಕ್ಕಿದ್ರೆ ಹಾಕ್ಕೋಬೋದು. ಅಕಸ್ಮಾತ್ ಜಾಸ್ತಿ ಮಾಡ್ಕೊಂಡು ನೀವು ಮಿಕ್ಕಿದ್ರೆ ಅದನ್ನು ನಾವು ಬೇರೆ ಸ್ವೀಟಿಗೆ ಬಳಸ್ಕೋಬೋದು. ಇಲ್ಲಿ ಯಾವುದೂ ಮಿಕ್ಕಿಲ್ಲ ನನಗೆ. ಕರೆಕ್ಟಾಗಿ ನಾನು ಹಾಕಿರೋ ಅಳತೆ ಕರೆಕ್ಟಾಗಿ ಇದಕ್ಕೆ ಕರೆಕ್ಟ್ ಆಯಿತು. ನೋಡಿ ಹಿಂಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟೋ ಅದಕ್ಕೆ ಮಾಡಿಕೊಂಡು ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು. ಈಗ ಹಾಕಿ ಇದನ್ನು ಚೆನ್ನಾಗಿ ನೋಡಿ ಉಂಡೆ ಕಟ್ಕೊಳ್ಳೋಣ. ನಮ್ಗೆ ಯಾವ ಆಕಾರಕ್ಕೆ ಬೇಕಾದ್ರೂ ನಾವು ಸಣ್ಣ ಉಂಡೆ ಬೇಕಾದ್ರೂ ದಪ್ಪ ಉಂಡೆ ಬೇಕಾದ್ರೂ ಮಾಡ್ಕೋಬೋದು. ಇದನ್ನು ಸ್ಟೋರೇಜ್ ಮಾಡಿ ಡಬ್ಬಿಲಿಟ್ಟರೆ ಮಕ್ಳಿಗೂ ತಿನ್ನೋಕ್ಕೆ ಏನಾದ್ರು ಬೇಕು ಅನ್ನಿಸ್ದಾಗ ಕೊಡ್ಬೋದು. ಮತ್ತು ಮನೇಲಿ ಮಾಡಿರೋ ತಿಂಡಿಗಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಜಂಕ್ ಫುಡ್ ಎಲ್ಲ ಕೊಡೋಕ್ಕೆ ಹೋಗಬಾರ್ದು ಮಕ್ಕಳಿಗೆ. ನೋಡಿ ಈ ಥರ ನೋಡಿ ಚೆನ್ನಾಗಿ ನೈಸಾಗಿ ಉಂಡೆ ಕಟ್ಕೊಂಬಿಡೋಣ ಕ್ಲೀನಾಗಿ. ಒಳ್ಳೆ ಚೆನ್ನಾಗಿ ಬಂತು ನೋಡಿ, ಎಷ್ಟು ಚೆನ್ನಾಗಿ ಬಂತು ಉಂಡೆ. ಯಾವುದೇ ಗೊಂದಲ ಇಲ್ಲದೆ ಪರ್ಫೆಕ್ಟಾಗಿ ಬಂತು. ಆರಿದ ನಂತರ ಸಹ ಹಂಗೆ ಸಾಫ್ಟಾಗಿ ಆಗುತ್ತೆ ಮಾತ್ರ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇದೇ ಥರ ಎಲ್ಲ ಉಂಡೆ ಕಟ್ಕೊಳ್ಳೋದು. ನೋಡಿ ಈ ಥರ ಉಂಡೆ ಕಟ್ಟಿ ರೆಡಿ ಆಯ್ತು ತಂಬಿಟ್ಟು.
ಇದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಮರೀದಲೇ ಸಬ್ಸ್ಕ್ರೈಬ್ ಮಾಡಿ. ಸುಮ್ಮನೆ ಹಾಗೆ ನೋಡ್ತಾ ಹೋಗ್ಬೇಡಿ, ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಬಟನ್ ಕೊಟ್ಟರೆ ನಮಗೂ ತುಂಬ ಖುಷಿ ಆಗುತ್ತೆ. ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು, ಯಾವ ಊರಿಂದ ನೋಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ನೀವೇನು ಏನು ಟಿಪ್ಸ್ ಫಾಲೋ ಮಾಡ್ತೀರಾ ಅಂತಲೂ ಕಾಮೆಂಟ್ ಮಾಡಿ. ಓಕೆ.